ಇಲ್ಲಪ್ಪ ಸೌಜನ್ಯ, ನೀನು ಹೇಳ್ದೆ ಅಷ್ಟು ಸಲೀಸಾತದನೆ ಅದ. ಅಲ್ಲ ಇಷ್ಟು ಗನ ಮಾಡಿ ಹೇಳ್ತೀಯಲ್ಲ, ನನಗೆ ಅಳು ಗೊತ್ತದೆ, ನಾನು ಅಳ್ತೀನಿ, ಉಳ್ದರಿಗೆಲ್ಲ ತಲೆಬಿಸಿ ಅಂತಕ್ಕೆ ಅಂತ. ಹಂಗೆ ನೀ ಹೇಳಿದಷ್ಟು ಸುಲಭಕ್ಕಾಗ್ತದನೆ ಅದ. ಮನೇಲಿ ಇದ್ದರಿಗೆ ಒಂಥರ ತಲೆಬಿಸಿ ಆಗಲ್ಲ. ಮನೆ ಮನಸ್ಸು ಹಿಂಗೆ ಅಳ್ತಾ ಕೂತ್ಕೋತದೆ ಅಂದರೆ, ಈಗ ನಾನೀಗ ಅಳ್ತಾ ಕೂತ್ರೆ ನಿಂಗೆ ಮನ್ಸಿಗೆ ಬೇಜಾರಾಗ್ತದೆ ಆಗಲ್ಲ. ಸುಮ್ಮನೆ ನೋಡ್ತಾ ನಿಂತ್ಕೋತೀಯ. ಅವ್ರಿಗೊಳ ಬಂದದೆ ಅವ್ರು ಒಳ್ಳೆ ಅಂತೇಳಿ ಸುಮ್ಮನೆ ನೋಡ್ತಾ ನಿಂತ್ಕೋತೀಯನ ಹೇಳ. ಇಲ್ಲ, ನಾನು ಹಂಗೆ ನಿಲ್ಲಲ್ಲ. ಆದರೆ ನಿಮ್ಗೆ ಆ ಥರ ಅಳು ಬರಲ್ಲಲ್ಲ. ಯಾರು ಬೈದಾಗ ಮಾತ್ರ ಅಳು ಬರೋದು, ನಂಗೆ ಹಂಗಲ್ಲ. ಎಂಥ ಒಂಚೂರು ಯೋಚನೆ ಬಂದರೂ ಅಳು ಬರ್ತದೆ. ಪವನ್ ಇದ್ದಿದ್ರೆ ಹೀಗೆ ಆಗ್ತಿರಲ್ಲ. ಪವನ್ ಬಂದಮೇಲೆ ನಾನು ಹೀಗೆ ಮಾಡಲ್ಲ. ಇಲ್ಲ ಇಲ್ಲ, ಮತ್ತೆ ಅಳ್ಳಕ್ಕೆ ಶುರು ಮಾಡಬೇಡ ನೀನು. ಇದು ಈ ಮನೆಯಲ್ಲೂ ಹಿಂಗೆ ಮಾಡ್ತಿದ್ದ? ಸುಮ್ಮನೆ ಕೂತಲ್ಲೇ ಅಳ್ತಾ ಕೂತ್ಕೋತಿದ್ದ? ಒಂದೊಂದು ಸರಿ ಅಳ್ತಿದ್ದೆ. ಅಲ್ಲಿ ಲಾವಣ್ಯ ಇದ್ಲಲ್ಲ, ಲಾವಣ್ಯ ಬಂದೆಲ್ಲ ಸಮಾಧಾನ ಮಾಡ್ತಿದ್ಲು. ಅದಕ್ಕೆ ಒಂದೊಂದು ಸರಿ ಅವಳು ನೆನಪಾಗೋ ನಂಗೆ ಅಳು ಬರೋದು. ಇಟ್ಟಿದ್ದಾರೆ ಅಂತ ಗೊತ್ತಿದ್ಮೇಲೆ ನೋಡೋ, ಮೊನ್ನೆ ಪವನ್ ಅಷ್ಟು ರೀತಿ ಹೇಳ್ದ. ನಾನು ಹೇಳಿದೆ, ಚಾನರ್ದು ಹೇಳಿದೆ, ಹೋಗು ಅವು ಬರೋ ತನಕ ಅಲ್ಲಿರೋ ಅಂತ. ಹಂಗಾರೆ ಅಲ್ಲಿಗಾರು ಹೋಗಬಾರ್ದಿತ್ತನ್ನು ಹೇಳು. ಒಂಥರ ನಿಂಗೂ ತಲೆಬಿಸಿ, ನಮಗೂ ತಲೆಬಿಸಿ. ಮದುವೆ ಆದಮೇಲೆ ಗಂಡನ ಮನೆಯೇ ನಮ್ಮ ಮನೆ ಅಂತ ಅಂದ್ಕೊಬೇಕು ಅಂತ ಹೇಳ್ಯಾರೆ ಅಮ್ಮ. ನಾನು ಈಗ ಮದುವೆ ಆಗಿದಲ್ಲ, ಅದಕ್ಕೆ ಈ ಮನೆಯೇ ನನ್ನ ಮನೆ ಅಂದ್ಕೊಂಡೆ. ಅಲ್ಲಿಗೆ ಹೋಗೋಕೆ ನಂಗೆ ಇಷ್ಟ ಆಗಲ್ಲ, ಇಲ್ಲಿರೋಕ್ಕೆ ಇಷ್ಟ. ಅವತ್ತೇ ಹೇಳಿದ್ನಲ್ಲ, ಅಲ್ಲಿ ಬೇರೆ ಲಾವಣ್ಯ ಇಲ್ಲ. ಈಗ ನಾನು ಅಲ್ಲಿ ಹೋಗಿ ಏನು ಮಾಡಲಿ? ಒಂಚೂರು ಇಷ್ಟ ಇಲ್ಲ ನಂಗೆ ಅಲ್ಲಿ ಹೋಗೋಕ್ಕೆ. ಆಗಲಿ ಬಿಡು, ಇಲ್ಲೇ ಇರೋಕ್ಕೆ ಇಷ್ಟ ಆದರೆ ಇಲ್ಲೇ ಇರೋ. ನೀನೊಬ್ಬಳೇ ನಮಗೆ ಭಾರ ಆಗಲ್ಲ. ಆದ್ರೆ ನಾ ಹೇಳ ಸೌಜನ್ಯ, ನಿಂಗೆ ಹಿಂಗೆ ದುಃಖ ಬರೋಕ್ಕೆ ಶುರುವಾಗಿ ಎಷ್ಟು ವರ್ಷ ಆತ? ನಿತ್ತಲ್ಲೇ ದುಃಖ ಗೊತ್ತಿತ್ತ? ಹ್ಞೂ, ಅದು ಇಲ್ಲ. ಲಾವಣ್ಯ ಹೇಳಾಳೆ, ಅದ್ರ ಸುದ್ದಿಯೆಲ್ಲ ಯಾರು ಕೇಳಿದ್ರೆ ಏನು ಹೇಳಬೇಡ, ನಂಗೆ ಗೊತ್ತಿಲ್ಲ ಅಂತ ಹೇಳು ಅಂತ. ನಂಗೆ ಗೊತ್ತಿಲ್ಲ. ಲಾವಣ್ಯ ಹೇಳಿದ್ದು ಬೇರೆ ಯಾರು ಕೇಳಿದ್ರೆ ಹೇಳಬೇಡ ಅಂತ. ಮನೆ ಮನಸ್ಸರು ಕೇಳಿದ್ರೆ ಹೇಳ್ದೆ ಇರೋಕ್ಕಾಗ್ತದಾನೆ. ಏನು ಎತ್ತ ಅಂತ ಗೊತ್ತಾದರೆ ಬಯಸತ್ರಲ್ಲಾರು ಹೋಗ್ಬೋದಿತ್ತಲ್ಲ. ಏನೋ ತೊಂದರೆ ಅದೇ ಅಂತ ಗೊತ್ತಾಗ್ತದಲ್ಲ ಅಂತ ಕೇಳಿದ್ದು ನಾನು. ತೊಂದರೆ ಅದೇ ಅಂತ ನೀವೇ ಹೇಳ್ತಿದ್ದೀರಲ್ಲ, ಮತ್ತು ನಾನೆಂತ ಹೇಳೋದು? ನಾನೇನು ಮಾಡಲಿ? ಅದನ್ನು ಬೇಕಂತ ತೊಂದರೆ ಕೊಡ್ತಿರೋದಲ್ಲ. ತಲೆ ಕೊಲ್ಲಾಕಿತ್ತು. ತೊಂದರೆ ಅಂದರೆ ನೀನು ಹಂಗಿದ್ದೇ ಒಂದು ಜ್ಞಾನ ಮಾಡ್ತೀವಿ. ತೊಂದರೆ ಅಂದರೆ ಆ ತೊಂದರೆ ಅಲ್ಲ. ಈಗ ನಿನ್ನ ಅಜ್ಜ ಅಜ್ಜಿ ಎಲ್ಲ ತೀರೋಗಿರ್ತಾರಲ್ಲ, ಅವರು ಕಟ್ಲೆ ಸುಸಂದ್ರ ಮಾಡದೇ ಇದ್ದರೆ ಹಿಂಗೆ ಬಂದು ತೊಂದರೆ ಕೊಡ್ತಾರಂತೆ. ಆ ಥರಕ್ಕೆ ಏನಾರು ಅದೇನೋ ಅಂತ ಹಂಗೆ ಕೇಳಿದ್ದು ನಾನು. ಅಜ್ಜ ಅಜ್ಜಿ ಪಪ್ಪನ ಅಪ್ಪ ಅಮ್ಮ ಇದ್ದಾರಲ್ಲ, ಅವರಿಬ್ಬರು ತೀರ್ಕೊಂಡಿದ್ದಾರೆ. ಅಮ್ಮಂದು ಗೊತ್ತಿಲ್ಲ ಏನು ಅಂತ. ಇಲ್ಲ, ನಿನ್ನ ಅಮ್ಮನ ಕಡೆ ಲೆಕ್ಕಕ್ಕೆ ಬರೋಲ್ಲ. ಅದೋ ನಿನ್ನ ಅಪ್ಪನ ಕಡೆದೆಯ. ನೀನು ಹಿರಿದಾಗಿದ್ದಾಳಲ್ಲ, ಹಂಗಾಗಿ ಬಂದು ಮುಟ್ಕೊಂಡದ ಅಂತ ಕಾಣ್ತದೆ. ಅದು ಹೆಂಗಾರು ಬಗೆಹರಿಸೋಣ. ನೀನು ಅದಕ್ಕಾಗಿ ಭಾಳ ತಲೆ ಬಿಸಿ ಮಾಡ್ಕೊಳಕ್ಕೆ ಹೋಗಬೇಡ. ನಾನೇನು ತಲೆ ಬಿಸಿ ಮಾಡ್ಕೊತಿಲ್ಲ, ನೀವೇ ತಲೆ ಬಿಸಿ ಮಾಡ್ಕೊತಿರೋದು. ಹೌದವ, ಎಷ್ಟು ಚೆನ್ನಾಗಿ ಮಾಡಿ ಹೇಳ್ತೀಯ ನೋಡು. ನಾನು ತಲೆ ಬಿಸಿ ಮಾಡ್ಕೊಂಡಲ್ಲ, ನೀವು ತಲೆ ಬಿಸಿ ಮಾಡ್ಕೊತೀರಿ ಅಂತ. ತಲೆ ಬಿಸಿ ಮಾಡ್ಕೊಂಡಿದ್ರೆ ಇಟ್ಟೆಲ್ಲ ಆದೈತೆ ಅಂತ ಮಾಡ್ದ ಎಲ್ಲ ಹಾಗೆ ಬಿಟ್ಕೊ ಕೂರಕ್ಕಾಗ್ತದಾನೆ. ನಾವು ಒಂದು ಕೆಲಸ ಮಾಡೋಣ. ನಾಡ್ದಿಗೆ ನಂಗೊಬ್ರು ದೈಸ್ರು ಗೊತ್ತು. ಎಂಥದೇ ಇದ್ರೂ ಕಣ್ಣಿಗೆ ಕಡ್ದಂಗೆ ಹೇಳ್ತಾರೆ. ಹಿಂಗಾಗಿದ್ದು ಮುಂದಾಗದನ್ನ ಹೇಳ್ತಾರೆ, ಹಿಂದಾಗಿದ್ದನ್ನ ಹೇಳ್ತಾರೆ. ಒಂದು ದಿವಸ ಅಲ್ಲಿಗೆ ಹೋಗ್ಬರ್ಬೋದಿತ್ತೇನ ಕಡೆ. ಎಲ್ಲಿಗೆ? ಪವನ್ ಬರಲಿ, ಎಲ್ಲ ಒಟ್ಟಿಗೆ ಹೋಗೋಣ. ಓಹೋ ಸೌಜನ್ಯ, ಕೈ ಮರತೆ ಅತ್ಲಾಗೆ. ನಾ ಹೇಳೋದು ನಿಂಗೊಂದು ಅರ್ಥೇ ಆಗಲ್ಲ. ಪವನ್ ಬರಲಿ, ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತೀವಲ್ಲ ಅಲ್ಲಿ ಅಂತ. ನೆಂಟರ ಮನೆಗೆ ಹೋಗ್ತಿದ್ದೀವನ, ಇಲ್ಲ ಯಾವುದೋ ಫಂಕ್ಷನಿಗೆ ಹೋಗ್ತಿದ್ದೀವ ಎಲ್ಲ ಒಟ್ಟಿಗೆ ಹೋಗೋಕ್ಕೆ? ದೋಯಿಸ್ರು ಮನೆಗೆ ಹೋಗೋಣ ಅಂದಿದ್ದು. ನೀವು ಹಿಂಗೆಲ್ಲ ಆತಿರ್ತದಲ್ಲ, ಯಾವುದೇ ದೋಷನೆಯ, ಯಾವುದೋ ತೊಂದರೆ
ಅದರಿಂದನೇ ಮತ್ತೆ ಯಾರಿಗೂ ಸಾಧಿಸಿದ ಹಿಂಗಾಗಲ್ಲ. ಅದು ಹೆಸರು ಒಂದು ಇಂಥದ್ದು ಅಂತ ಹೇಳಿ ಒಂದು ತಾಯ್ತ ಕಟ್ತಾರೆ. ಸದ್ಯಕ್ಕೆ ಒಂದು ತಡೆ ಮಾಡ್ಕೆ ಬಂದರೆ ಆಮೇಲೆ ಹೆಂಗಾರು ಇದು ಮಾಡೋದು, ಎಂತಾರು ಬೇರೆ ಇದನ್ನು ಮಾಡ್ಬೋದು. ನೀವು ಎಂತ ಹೇಳ್ತಿದ್ದೀರೇನೋ ನಂಗೆ ಒಂದೂ ಅರ್ಥ ಆಗಲ್ಲ. ಪಲ್ಲವಿ ಅಕ್ಕ ಹೇಳಿದ್ರೆ ಸ್ವಲ್ಪನಾರು ಅರ್ಥ ಆಗ್ತದೆ, ನೀವು ಹೇಳೋದು ಅರ್ಥನೇ ಆಗಲ್ಲ. ಅಲ್ಲ ಸೌಜನ್ಯ, ಅರ್ಥ ಆಗದೆ ಇರೋಕೆ ನಾನೇನು ಹೊರದೇಶದ ಭಾಷೆಯಲ್ಲಿ ಮಾತಾಡ್ತಿದ್ದೀನಿ, ನಾನು ಕನ್ನಡ ಭಾಷೆಯಲ್ಲೇ ಮಾತಾಡ್ತಿದ್ದೀನಪ್ಪ. ನಂಗೆ ಅರ್ಥ ಆಗಲ್ಲ ಅಂದ್ರೆ ಅದು ಯಾವ ಥರ ನೋಡೋಣ ಹೇಳ. ಅದು ಹೆಸರು ಅಂದರೆ ಭಾಳ ಎಲ್ಲ ಮಂತ್ರ ಗಿಂತ್ರ ಎಲ್ಲ ಕಲ್ತ್ಕೊಂಡಿರ್ತಾರೆ, ದೇವಸ್ಥಾನದ ಪೂಜೆ ಮಾಡ್ತಾರೆ, ಅವ್ರಿಗೆ ಗೊತ್ತಾಗ್ತದೆ. ಯಾರು ಮನುಷ್ಯರು ನೋಡೋದಕ್ಕೂ ಹಿಂದೇನಾಗಿತ್ತು ಮುಂದೆ ಏನು ಮಾಡಿದ್ರೆ ಒಳ್ಳೇದಾಗ್ತದೆ ಅನ್ನೋದು ಗೊತ್ತಾಗ್ತದೆ. ಯಾಕೆ ಅಲ್ಲಿಗೊಂದು ಹೋಗ್ಬರ್ಬಾರ್ದ? ಅಲ್ಲ, ಊರಿಗೆಲ್ಲ ಗೊತ್ತಾಗೋದಾದ್ರೆ ನಾವು ಯಾಕೆ ಅಲ್ಲಿಗೆ ಹೋಗ್ಬೇಕು? ನಾನು ಪವನ್ ಹತ್ರ ಕೇಳ್ಬೇಕಪ್ಪ. ಪವನ್ ಹೋಗು ಅಂದರೂ ಹೋಗ್ತೀನಿ. ಪವನ್ನದಲ್ಲ, ಯಾರಿಗೂ ಗೊತ್ತಾಗಬಾರ್ದು. ನಾನು ನನ್ನ ಗಂಡಗೂ ಹೇಳಲ್ಲ, ಗೊತ್ತದೇನ? ಅದೆಲ್ಲ ಹೇಳ್ದಷ್ಟು ಸಲೀಸಾಗಲ್ಲ. ನಿಮಗೆ ಮನೆಯಲ್ಲೇ ನಿನ್ನ ಅಪ್ಪ ಅಮ್ಮ ಇದನ್ನೇನು ಎತ್ತ ಅಂತ ಕಂಡು ಹಿಡ್ಕೊಂಡು ಒಂದು ಹರಿನೀರಿ ಮಾಡಿದರೆ ಈಗ ಗೋಳಿತ್ತಾನ. ಈಗೇನು ಗೋಳ ಆಗ್ಲಲ್ಲ ಬಿಡಿ. ನೀವು ಬೇಕಾದ್ರೆ ಈ ಕಡೆ ಕೂತ್ಕೊಳ್ಳಿ, ಬನ್ನಿ ಈಚೆ ಕೂತ್ಕೊಳ್ಳಿ. ಗೋಳ ಅಂದರೆ ಹಂಗಲ್ಲ, ಈಗ ಬಂದು ಕೂತ್ಕೊಂಡು ಕೂಡಲಿ ಎಲ್ಲ ಸಮ ಆಗ್ತದ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಿಟ್ಟು ನಂಗೆ ಅದು ಇದು ಅಂತ ಹೇಳಕ್ಕೆ ಶುರು ಕೊಟ್ಕೋತೀಯ. ಏನು ಮಾಡೋದು ನೋಡೋದು ಹೇಳ? ಇಲ್ಲ, ಇನ್ನು ಅಳಲ್ಲ ಬಿಡಿ, ಇನ್ನು ಅಳಲ್ಲ. ನಾನು ಅಳೋದ್ರಿಂದ ನಿಮ್ಗೆ ಇಷ್ಟೆಲ್ಲ ತೊಂದರೆ ಆಗುತ್ತೆ ಅಂದರೆ ನಾ ಖಂಡಿತ ಅಳಲ್ಲ ಇನ್ನು. ಆದರೆ ಅದಾಗದೆ ಅಳು ಬಂದರೂ ನಾನು ಎಂತ ಮಾಡೋಕ್ಕಾಗೋದು ಇಲ್ಲ. ನೋಡಲ್ಲೇ, ಹಂಗೆ ಹೇಳೋಳು ನೀನೇ, ಹಿಂಗೆ ಹೇಳೋಳು ನೀನೇ. ಅಲ್ಲೇ ಒಳ್ಳಲ್ಲ ಅಂತೀಯ, ಅವಳು ಬಂದರೆ ಎಂತ ಮಾಡೋಕ್ಕಾಗಲ್ಲ ಅಂತೀಯ. ಏನಂತ ತಿಳ್ಕೊಬೇಕೆ ಸೌಜನ್ಯ? ಇದಾ ಮತ್ತೆ ಅಂತ ಅಲ್ಲ, ಏನೋ ತೊಂದರೆನೆಯ. ಮುಂದಿನ ಮಂಗಳವಾರ ಯಾವಾರ ಮರ್ತಲೆ ನನ್ನ ಹಾಡು ಮಂಡಿಗೆ ಅಷ್ಟು ರೀತಿ ಗನ ಮಾಡಿ ಕೇಳ್ಕಿ ಬಂದೀನಿ. ಮತ್ತೆ ಕ್ಯಾನ್ ಮರ್ತೋದು. ನೋಡೋಣ ಯಾವ ವಾರಕ್ಕೆ ಹೇಳ್ತಾರ ಆ ವಾರಕ್ಕೆ ಹೋಗೋಣ ಇಬ್ಬರು. ಯಾರಿಗೂ ಹೇಳೋದು ಬೇಡ. ನಾ ಹೇಳ್ತೀನಿ, ನಾ ಅದರ ಮನೆಗೆ ಒಂಚೂರು ಹೋಗ್ಬೇಕಂತ ಕರ್ಕೊಂಡ್ಬರ್ತೀನಿ ಅಂತೀನಿ. ನೋಡೋಣ, ಬೇಗ ಕೆಲಸ ಆದರೆ ಹಾಗೆ ನಿಮ್ಮ ಮನೆಗೆ ಬಂದು ಬರೋಣ. ನಮ್ಮ ಮನೆ ಅಂದರೆ ಅಲ್ಲ, ನಿಂತವ್ರ ಮನೆಯೇ. ನಿನ್ನ ಅಪ್ಪ ಅಮ್ಮ ಇದ್ದಲ್ಲಿಗೆ ಹೋಗಿ ಬರೋಣ ಅಂದೆ. ಬೇಡ ಅಂದರೆ ಬೇಡ, ಅಲ್ಲಿಗೆ ಹೋಗೋದು ಬೇಡ, ಸೀದಾ ಮನೆಗೆ ಬರೋಣ. ಯಾವುದಕ್ಕೆ ಆದರೂ ನಾನು ಪವನ್ ಒಂದು ಸತಿ ಕೇಳ್ಕೊಬೇಕು. ಅವ್ರು ಹೇಳರೆ ನನ್ನ ಕೇಳಿದೆ ನೀನೇನೂ ಮಾಡೋಂಗಿಲ್ಲ ಅಂತ. ಆಮೇಲೆ ಅವ್ರಿಗೆ ಹೇಳದೆ ಇದ್ರೆ ಬೇಜಾರಾಗಲ್ಲ. ಅವನಿಗೆ ಹೇಳಂಗಿಲ್ಲ, ಇದರಲ್ಲೆಲ್ಲ ನಂಬಿಕೆ ಇಲ್ಲ ಅವನಿಗೆ. ನೀನು ಸುಳ್ಳು ಹೇಳ್ತೀಯ, ದುಡ್ಡು ದಂಡ ಮಾಡೋಕ್ಕೆ ಹೇಳ್ತೀಯ, ಅಲ್ಲಿಗೆ ಹೋಗೋದು ಬೇಡ ಇಲ್ಲಿಗೆ ಹೋಗೋದು ಬೇಡ ಅಂತಾನೆ. ಈಗ ಇವರು ಗಂಡಸ್ರ ಮಾತು ಕೇಳ್ತಾ ಕೂತ್ಕೊಂಡ್ರೆ ನಾ ಮನೆಗೊಂದು ಅನುಕೂಲ ಮಾಡಿಕೊಡೋದು. ಹೌದಾ? ಸುಮ್ಮನಿರು, ಅವನಿಗೆ ಹೇಳಬೇಡ. ಅಂತಮಿಕೆ ಗೊತ್ತಾದರೂ ನಾನೇ ಹೇಳ್ತೀನಿ ಅವನಿಗೆ ಕಡೆಗೆ. ಆದರೂ ಪವನ್ ಹತ್ರ ಕೇಳಲೇಬೇಕು. ನಾನು ಹೇಳ್ತೀನಿ, ನೀವು ಬೇಡ ಅನ್ಬೇಡಿ ಅಂತ ಅವ್ರಿಗೆ ಫಸ್ಟೇ ಹೇಳಿರ್ತೀನಿ ನಾನು. ಎಂಥದಾರು ಮಾಡ್ಕೆ ತಾಯಿ, ಎಷ್ಟು ಹೇಳಿದ್ರು ಅಷ್ಟೇ, ಹಿಡಿದಿದ್ದೆ ಹಠ.